ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಪ್ರತಿನಿತ್ಯ ಆಲಿಸುವ ದೇವರ ವಾಕ್ಯವು ಅದರಲ್ಲಿ ಅನುಭವಿಸುವ ಉಳಿತು ಬಹಳ ದೊಡ್ಡದು ಎಂದು ವಿಶ್ವಾಸಿಸುತ್ತೇನೆ. ಕಾರಣ ದೇವರ ವಾಕ್ಯ ಅನುಗ್ರಹವಾಗಿದೆ. ವಾಕ್ಯ ಆಲಿಸುವ ಅನೇಕರ ಪ್ರಾರ್ಥನೆಗೆ ಉತ್ತರವಾಗಿ ಮಾರ್ಪಡುತ್ತಿದೆ. ಈ ಅನುಗ್ರಹ ಧ್ಯಾನ ಮಂದಿರದ ಶುಶ್ರೂಷೆಗಳು ಎಲ್ಲವೂ ಸಹ ದೇವರ ಅನುಗ್ರಹವಾಗಿ ಬದಲಾಗುತ್ತಿದೆ. ಆಮೇನ್. ಎಲ್ಲ ಮಹಿಮೆ ಮಹತ್ವವು ದೇವರಿಗೆ ಸಲ್ಲಿಸೋಣ. ಮುಂಜಾನೆ ಅನೇಕ ವ್ಯಕ್ತಿಗಳು ಈ ಶುಶ್ರೂಷೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಎಲ್ಲರನ್ನು ಇಂದು ಆಲಿಸುವ ದೇವರ ವಾಕ್ಯದೊಂದಿಗೆ ದೇವರು ಅನುಗ್ರಹಿಸುತ್ತಾರೆ. ಆಮೇನ್. ದೇವರ ವಾಕ್ಯವನ್ನು ಆಲಿಸೋಣ. ವಾಕ್ಯ ಆಲಿಸುವ ನಮ್ಮ ಜೀವನ ಅನುಗ್ರಹಿಸಲ್ಪಡುತ್ತದೆ. ಹಾಲೆಲೂಯ. ಆದಿಕಾಂಡ 45ನೇ ಅಧ್ಯಾಯ 2 ಮತ್ತು 3ನೇ ವಾಕ್ಯವನ್ನು ಆಲಿಸೋಣ. ಅವನು ಗಟ್ಟಿಯಾಗಿ ಅತ್ತದ್ದು ಈಜಿಪ್ಟಿನವರಿಗೆ ಕೇಳಿಸಿತು. ಫರೋಹನ ಮನೆಯವರಿಗೂ ಆ ಸುದ್ದಿ ಮುಟ್ಟಿತು. ಜೋಸೆಫನು ತನ್ನ ಅಣ್ಣ ತಮ್ಮಂದಿರಿಗೆ, ನಾನೇ ಜೋಸೆಫ್, ನನ್ನ ತಂದೆ ಇನ್ನೂ ಇದ್ದಾರೋ ಎಂದು ಕೇಳಿದ ಅವರು ತತ್ತರಗೊಂಡು ಉತ್ತರಿಸಲಾರದೆ ಹೋದರು. ಪ್ರಿಯರೇ, ಯಾರು ಆಗಿದ್ದಾರೆ ತತ್ತರಗೊಂಡಿದ್ದು? ದೂರ ಮಾಡಿದವರು, ತಳ್ಳಿ ಹಾಕಿದವರು, ಜೋಸೆಫನನ್ನು ಆಳುಬಾವಿಗೆ ಹಾಕಿ ಎಷ್ಟು ಸಾಧ್ಯವೂ ತಮ್ಮ ಕೈಯಲ್ಲಿ ಅಷ್ಟು ದ್ರೋಹ ಮಾಡಿದ ಸಹೋದರರು ತತ್ತರಗೊಳ್ಳುವಷ್ಟು ಜೋಸೆಫನನ್ನು ದೇವರು ಅನುಗ್ರಹಿಸಿದರು. ಆದಿಕಾಂಡ 45ನೇ ಅಧ್ಯಾಯ 4 ಮತ್ತು 5ನೇ ವಾಕ್ಯವನ್ನು ನಾವು ಆಲಿಸೋಣ. ಜೋಸೆಫನು ಹತ್ತಿರಕ್ಕೆ ಬನ್ನಿ ಎನ್ನಲು ಅವರು ಹತ್ತಿರಕ್ಕೆ ಬಂದರು. ಅವನು ಅವರಿಗೆ, ಈಜಿಪ್ಟ್ ದೇಶಕ್ಕೆ ಹೋಗಲಿ ಎಂದು ನೀವು ಮಾರಿಬಿಟ್ಟ ನಿಮ್ಮ ತಮ್ಮ ಜೋಸೆಫ್ ನಾನೇ. ನೀವು ನನ್ನನ್ನು ಇಲ್ಲಿಗೆ ಮಾರಿದ್ದಕ್ಕಾಗಿ ವ್ಯಸನ ಪಡಬೇಡಿ, ನಿಮ್ಮನ್ನೇ ನಿಂದಿಸಿಕೊಳ್ಳಬೇಡಿ, ಏಕೆಂದರೆ ಜೀವ ರಕ್ಷಣೆಗಾಗಿಯೇ ದೇವರು ನನ್ನನ್ನು ನಿಮಗೆ ಮುಂಚಿತವಾಗಿ ಇಲ್ಲಿಗೆ ಕಳಿಸಿದರು. ಪ್ರಿಯರೇ, ಜೋಸೆಫನ ಪ್ರತ್ಯೇಕತೆ, ಅವನು ಅನುಭವಿಸಿದ ನೋವುಗಳು, ಸಂಕಟಗಳು ಎಲ್ಲವೂ ಸಹ ಜೋಸೆಫನನ್ನು ಕರೆದುಕೊಂಡು ಹೋಗಿದ್ದು ದೇವರ ಹತ್ತಿರ. ದೇವರಲ್ಲಿ ಆಶ್ರಯಿಸಲು ಆಗಿದೆ ದೇವರು ಅವನಿಗೆ ಕಲಿಸಿದ್ದು. ಪ್ರಿಯರೇ, ನಾವು ಅನುಭವಿಸಿದ ನೋವುಗಳು, ಸಂಕಟಗಳು, ಒಂಟಿತನ ನಾವು ದೇವರಲ್ಲಿ ಆಶ್ರಯಿಸಲು ಕಲಿಸಿದ್ದು. ಹಾಗಾದರೆ ತಳ್ಳಿಬಿಟ್ಟಿದವರ ಮುಂದೆ ಕಣ್ಣು ಬಿಟ್ಟಂತೆ ದೇವರು ನಮ್ಮನ್ನು ಅನುಗ್ರಹಿಸುತ್ತಾರೆ. ನಮ್ಮನ್ನು ಯಾರಾದರೂ ತಳ್ಳಿಬಿಟ್ಟಿದ್ದರೆ, ಅಪಹಾಸ್ಯ ಮಾಡಿದ್ದರೆ ಅವರೊಂದಿಗೆ ಯುದ್ಧ ಮಾಡದೆ ಅದು ದೇವರಲ್ಲಿ ಆಶ್ರಯಿಸಲು ಕಲಿಸಿದ್ದೇ ಹಾಗಾದರೆ ನಮ್ಮನ್ನು ದೂರ ಮಾಡಿದವರ ಮುಂದೆ ದೇವರು ಉನ್ನತಕ್ಕೆ ಏರಿಸುತ್ತಾರೆ. ಹಾಲೆಲೂಯ. ದೇವರಲ್ಲಿ ನಾವು ಆಶ್ರಯಿಸುವಾಗ ದೇವರು ನಮ್ಮನ್ನು ಮೂಲೆಕಲ್ಲಾಗಿ ಮಾರ್ಪಡಿಸುತ್ತಾರೆ. ಆಮೇನ್. ಪ್ರಿಯರೇ, ಈ ಉಪವಾಸ ಪ್ರಾರ್ಥನೆಯಲ್ಲಿ ಒಳ್ಳೆಯ ಚಿಂತೆಯಿಂದ, ಒಳ್ಳೆಯ ಒಂದು ಕೆಲಸ ಕಾರ್ಯಗಳಿಂದ ದೇವರನ್ನು ಆಶ್ರಯಿಸೋಣ. ಖಂಡಿತವಾಗಿಯೂ ದೇವರು ನಮ್ಮನ್ನು ಅನುಗ್ರಹಿಸುತ್ತಾರೆ. ನಾವೊಂದು ಸಾಕ್ಷಿಯಾಗಿ ಮಾರ್ಪಡುತ್ತೇವೆ. ಆಮೇನ್. ನಮಗೆ ವಿಶ್ವಾಸದೊಂದಿಗೆ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ಆಮೇನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.